ಇಲ್ಲ ಹೆಂಗ ಈ ವರ್ಷ ಮಳೆ ಬೇಗನೆ ಶುರು ಆಗೈತೆ. ಯುಗಾದಿ ಹಬ್ಬ ಕಳೆದಲ್ಲೇ 2-3 ದಿವಸಕ್ಕೆ ಮಳೆ ಶುರು ಆಗೈತೆ. ಹೆಂಗ ಅದ್ ಮಳೆನೇ ಆಯ್ತು, ಪರವಾಗಿಲ್ಲ. ಇನ್ನೊಂದ ಇವತ್ತು ನಾಳೆಲಿ ಇನ್ನೊಂದ್ಸಲಿ ಅದ್ ಮಳೆ ಆಯ್ತು ಅಂದ್ರೆ ಹೆಂಗ ಹೊಲ ಒಂದ್ ಸ್ವಲ್ಪ ಉಳುಮೆ ಮಾಡಬಹುದು. ಏನ ರಂಗಪ್ಪ, ಅಲ್ಲೇ ಬೆಳೆ ಬೆಳಗ್ಗೆ ಹೊಲ್ತಾ ಬಂದಿಯಲ್ಲೋ, ಏನ್ ಸಮಾಚಾರ? ಓಹೋ, ಏನಲ್ಲ ಶಂಕರಪ್ಪ, ಆ ಏನ್ ಈ ಕಡೆ ಹೊಲತ್ತಾ ಬಂದ್ಬಿಟ್ಟಿದ್ಯಾ ನೀನು? ಏನಿಲ್ ಕಣಪ್ಪ, ನಾನು ಸಪ್ಪೆ ಕಡ್ಡಿ ಕುಯ್ಕೊಂಡು ಹೋಗೋಣಂತ ಬರ್ತಿದ್ದೆ, ಇನ್ನೇನು ತೋಟದ ಹತ್ರ ಹೋಗ್ತಿದ್ದೆ. ನೀನ್ ಕಾಣಿಸ್ತಲ್ಲ, ಅದಕ್ಕೆ ಇಲ್ಲಾಸನೆ ಮಾತಾಡ್ಸ್ಕೊಂಡು ಹೋಗೋಣಂತ ಬಂದೆ. ಏನ್ ಸಮಾಚಾರ? ಇವತ್ ಏನ್ ಬೆಳೆ ಬೆಳಗ್ಗೆನೆ ಹೊಲ್ತಾ ಬಂದ್ಬಿಟ್ಟಿದ್ಯಲ್ಲ? ಇದೊಳ್ಳೆ ಕಥೆ ಆಗೋಯ್ತು ಕಡ್ಲ ನಿನ್ಗೆ. ಇದೇನ್ ನೆನೆ ಮಳೆ ಆಯ್ತಲ್ಲ, ಒಳ್ಳೆ ಅದ್ ಮಳೆ ಆಯ್ತು, ಅದಕ್ಕೆ ಹೊಲ ಏನಾದ್ರೂ ಉಳುಮೆ ಮಾಡ್ಬೋದೇನಂತ ಬಂದ್ ನೋಡ್ಕೊಂಡು ಹೋಗೋಣಂತ ಬಂದೆ ಕಣಪ್ಪ. ಯಾಕ ಮನ್ಸ್ ತಡಿಲಿಲ್ಲ, ಪರವಾಗಿಲ್ಲ ಅಲ್ವೇನ, ಒಳ್ಳೆ ಅದ್ ಮಳೆ ಆಗೈತೆ. ಗಣ ರಂಗಪ್ಪ, ಮಳೆ ಏನೋ ಚೆನ್ನಾಗಿ ಆಗೈತೆ, ಪರವಾಗಿಲ್ಲ. ಈ ವರ್ಷ ಒಂದ್ ಸ್ವಲ್ಪ ಬೇಗನೆ ಮಳೆ ಶುರು ಆಗೈತೆ. ಹೆಂಗ ದೇವ್ರ ದಯದಿಂದ ಭಗವಂತ ಹೆಂಗ ರೈತರ ಮೇಲೆ ಕರುಣೆ ತೋರಿಸಿದಾನೆ. ಇರ್ಲಿತ್ತ ನೆನ್ನೆ ಬಂದಂಗೆ ಮಳೆ ತಿರ್ಗಾ ಇವತ್ತ ನಾಳೆ ಅಷ್ಟೊತ್ತಿಗೆ ಒಳ್ಳೆ ಅದ್ ಮಳೆ ಆಯ್ತು ಅಂದ್ರೆ ಹೆಂಗ ಒಂದ್ ಸ್ವಲ್ಪ ಜೋಳ ಗಿಳ ಹೆಂಗ ಚಲ್ಸಿ ಏನೋ ಒಂದ್ ಮಾಡ್ಬೋದಪ್ಪ. ಶಂಕರಪ್ಪ ಶಂಕರಪ್ಪ, ಇನ್ನೊಂದ್ ಏನಂದ್ರೆ ನಾವ್ ಬೋರಿಂದು ನೀರ್ ಎಷ್ಟ್ ಬಿಟ್ರು ಕಣ ಬೆಳೆಗೆ ಮಾತ್ರ ಮೇಲ್ಗಡೆ ನೀರೇ ಕಣ. ಅದ್ರಲ್ಲಿ ಬರೋ ಬೆಳೆ ಈ ಬೋರಿನ ನೀರಲ್ಲಿ ಅಷ್ಟೇನ್ ಬರಲ್ಲ ಕಣ. ಹೆಂಗ ಒಳ್ಳೇದಾಯ್ತು, ಸುಮ್ನಿರಪ್ಪ. ಹೆಂಗ ನನ್ಗಂತೂ ಚಿಂತೆ ಆಗ್ಬಿಟ್ಟಿತ್ ಕಣವು. ಅಲ್ಲೇ ಒಂದ್ ವಾರದಿಂದ ಯಾಕ ತಿರ್ಗಾ ಬೋರ್ ಬೇರೆ ಮೋಟ್ರ್ ಏನೋ ಕೆಟ್ಟೋಗ್ಬಿಟ್ಟು ತಿರ್ಗಾ ಸುಟ್ಟೋಗ್ಬಿಟ್ಟೈತಂತೆ. ಯಾವಾಗ ರಿಪೇರಿ ಮಾಡ್ಸೋನೋ ಭಗವಂತ. ಅದೇ ಈ ಬಿಸ್ಲಿಗೂ ಅದಕ್ಕೂ ತೋಟ ಒಣಗೋಗ್ಬಿಡುತ್ತೆ, ಏನ್ ಮಾಡೋಣ, ಎಲ್ಲ ತೆಂಗಿನಕಾಯಿ ಅಳಗುಳೆಲ್ಲ ಉದ್ರ ಬಿಡ್ತವೆ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಹೆಂಗ ಭಗವಂತ ಕರುಣೆ ತೋರಿಸಿ ಹೆಂಗ ಮೇಲ್ಗಡೆ ಮಳೆನೆ ಬರ್ತೈತೆ. ಹೆಂಗ ಚಿಂತೆ ಇಲ್ಲ ಕಣಪ್ಪ. ಹೆಂಗ ಮಳೆ ಆಗ್ಬಿಟ್ರೆ ನಾನೇನ್ ಬೋರಿನ ನೀರಿಗೆ ತಲೆ ಕೆಡಿಸ್ಕೊಳಲ್ಲ ನಾನು. ಮೇಲ್ಗಡೆಯಿಂದ ಮಳೆ ಬರುತ್ ನೋಡು, ಉತ್ತಮ ಆಗ್ಬಿಡುತ್ತೆ. ರಂಗಪ್ಪ, ನೀನೇನಾರ ತಿಳ್ಕ, ನೆನೆ ಮಳೆ ಬಂದಿದ್ದಕ್ಕೂ ಅದಕ್ಕೂ ನನಗಂತೂ ಬಲು ಖುಷಿ ಆಗೋಯ್ತು ಕಣಪ್ಪ. ಹೆಂಗ ಚಿಂತೆ ಮಾಡ್ತಿದ್ದೆ ಕಣ, ಏನ್ ಮಾಡೋಣ ಅಂತ. ಹೆಂಗ ಭಗವಂತ ಕರುಣೆ ತೋರಿಸಿದಾನೆ. ನನಗಂತೂ ನೆನ್ನೆ ಒಬ್ಬಿಟ್ಟು ಊಟದಿಂದ ಊಟ ಮಾಡೋ ಅಷ್ಟು ತೃಪ್ತಿ ಆಗೋಯ್ತು ಕಣಪ್ಪ. ನೀನ್ ಏನಾರ ತಿಳ್ಕ. ಹೌದಲ್ಲ ಶಂಕರಪ್ಪ, ನಿನ್ಗೆ ಒಬ್ನಿಗೆ ಏನೋ ಖುಷಿ, ನಮ್ ಎಲ್ಲಾ ರೈತರುಗಳಿಗೂ ಅಷ್ಟೇ ಕಣ. ಮಳೆ ಬಂತು ಅಂದ್ರೆ ಅದು ಮುಖದಲ್ಲಿ ಕಳೆನೆ ಬೇರೆದು. ನೀನೇನಾರ ತಿಳ್ಕ, ನೆಮ್ಮದಿ ಕಣ, ಒಂಥರ ನೆಮ್ಮದಿ. ಇರ್ಲಿ, ಏನ್ ತೋಟದ ಹತ್ರ ಹೋಗ್ತಿದ್ಯಾ ಇವಾಗ? ಕಣ, ತೋಟದ ಹತ್ರ ಹೋಗ್ತಿದೀನಿ. ತೋಟದ ಹತ್ರ ಇನ್ನು ನೀರ್ಗೀರ್ ನಿಂತೈತ, ಯಾವ ಏನಾರ ಆಗೈತ ನೋಡ್ಕೊಂಬರೋಣಂತ. ಹೆಂಗ ಈಗ ಮಳೆ ಆಗಿರೋದಕ್ಕೂ ಅದಕ್ಕೂ ಇನ್ನೊಂದ್ಸಲಿ ನಿಮ್ಮ ಇವನಿಗೆ ಹೇಳ್ಬಿಟ್ಟು, ಕುಮಾರಣ್ಣಗೆ ಹೇಳ್ಬಿಟ್ಟು, ಭೂಮಿ ಎಲ್ಲ ನೆನ್ಕೊಂಡಿದ್ರೆ ಒಂದ್ಸಲಿ ಇನ್ನೊಂದ್ಸಲಿ ರೋಟ್ ಹೊಡಿಸ್ಬಿಡ್ತೀನಿ. ಸೇದ್ರಪ್ಪ ಆದ್ರೂ ಅವು ಇವು ಬೆಳ್ಕೊಂಡಿರ್ತಾವಲ್ಲ ಕೆಟ್ಟ ಗಿಡ ಎಲ್ಲದನ್ನು ಒಂದ್ಸಲಿ ರೋಟ್ ಹೊಡಿಸ್ಬಿಟ್ರೆ ಒಳ್ಳೆ ಮಟ್ಟ ಆಗ್ಬಿಡುತ್ತೆ, ಒಳ್ಳೆ ಗೊಬ್ಬರನೂ ಆಗುತ್ತೆ. ಅದಕ್ಕೋಸ್ಕರ ಅತ್ಲಾಗ ಹೋಗಿ ನೋಡ್ಕೊಂಬರೋಣ. ನೆನ್ನೆ ಬೇರೆ ಗಾಳಿ ಅದು ಇದು ಬೀಸ್ತಿತ್ತು ನೋಡು, ಎಲ್ಲ ಕಾಯಿ ಪಾಯಿ ಎಲ್ಲ ಉದ್ರಿರ್ತಾವೆ. ಅದಕ್ಕೋಸ್ಕರ ನೋಡ್ಕೊಂಬರೋಣ ಅಂತ ಹೋಗ್ತಿದೀನಿ. ನೀನ್ ಹೋಗಿದ್ದೇನ ರಂಗಪ್ಪ? ತೋಟದ ಹತ್ರ ಹೋಗಿದ್ದ, ಇನ್ನು ಮೊದ್ಲು ಹೊಲ್ದ ಹತ್ರನೇ ಬಂದಿದ್ಯಾ? ಕಣೋ, ನಾನು ಏನ್ ತೋಟದ ಹತ್ರ ಹೋಗಿಲ್ಲ. ಮೊದ್ಲು ಹೊಲ್ದ ಹತ್ರ ಬಂದ್ ನೋಡ್ಕೊಂಡು ಹೋಗಿ ಆಮೇಕಿಂದ ತೋಟದ ಹತ್ರ ಹೋದ್ರೆ ಆಗುತ್ತಂತ ಇಲ್ಲೇ ಬಂದೆ ಕಣಪ್ಪ. ಮೊದ್ಲೇ ನಡಿ ಹೋಗೋಣ, ನಾನು ತೋಟದ ಹತ್ರನೇ ಬರ್ತೀನಿ. ಇನ್ನೇನು ಅಲ್ವಲ್ಲ ರಂಗಪ್ಪ, ಅದೇ ನಿಮ್ದು ಹಲಸಿನ ಹಣ್ಣು ಮರ ಅವತ್ತು ನೀನು ಹಲಸಿನ ಹಣ್ಣು ಕುಯ್ಕೊಂಡು ಹೋಗ್ತಿದ್ದೆ ನೋಡು, ಅವತ್ತು ಕುಯ್ಕೊಂಡು ಹೋಗಂತ ಹೇಳ್ದೆ, ನಾನು ಕುಯ್ಕೊಂಡು ಹೋಗ್ಲಿಲ್ಲ. ನಾನೊಂದೆರಡು ಹಲಸಿನ ಹಣ್ಣು ಬೇಕಿತ್ತಪ್ಪ, ನಮಗೂ ಒಂದೆರಡು ಕುಯ್ಕೊಂಡು ಹೋಗನೇನಾ ಇದಾವ? ಅಲ್ವದಲ್ಲ. ಲೇ ಲೇ ಶಂಕರಪ್ಪ, ನಿನಗೆ ಒಂಚೂರು ಮೈ ಮೇಲೆ ಪ್ರಜ್ಞೆ ಐತಾ ಇಲ್ವದಲ್ಲ? ನಾನು ಮೊದ್ಲೇ ಬಡ್ಕಂಡೆ ತಾನೆ ನಿನಗೆ, ಬಿಡಲ್ಲ ಕಡ್ಲ. ಅವ್ರು ಇವ್ರು ಕುಯ್ಕೊಂಡು ಹೋಗ್ಬಿಡ್ತಾರೆ. ಹೋಗಿ ಚೆನ್ನಾಗಿರೋ ಒಂದ್ 2-3 ಕುಯ್ಕೊಂಡು ಹೋಗ್ಲಾ, ಎಷ್ಟ್ ಬೇಕೋ ಅಷ್ಟು ನಿನ್ಗಂತ ಹೇಳಿದೀನಿ ಅವತ್ತೇನೆ. ಇವನು ಒಂದ್ 15 ದಿವಸ ಆದ್ಮೇಲೆ ಇವಾಗ ಕೇಳ್ತಿದ್ದಾನೆ. ಅಲ್ವದಲ್ಲ, ಬಿಡ್ತಾರೇನೋ ಜನಗಳು. ನೆತ್ತಿ ಮೇಲೆ 1-2 ಇದಾವ ಅಷ್ಟೇ. ನಾನು ಕುಯ್ಕೊಂಡು ಹೋಗಿದ್ದೆ, ನೀನ್ ಅನ್ಕೊಂಡಿದ್ದೆ ಕಡ. ನೀನ್ ನೋಡಿದ್ರೆ ನೀನು ಇವಾಗ ಕೇಳ್ತಿದ್ಯಾ ನೋಡು. ಅಲ್ಲಿ ನೆತ್ತಿ ಮೇಲೆ 1-2 ಇರುತ್ತೆ. ಏನ್ ಅವನು ಏನಾರ ತಿನ್ಕೊಂಡ್ ಹೋಗಿದಾವ ಅಕ್ಕಿ ಪಕ್ಷಿಗಳು, ನನಗ್ ಗೊತ್ತಿಲ್ಲ. ಇದ್ರೆ ಬೇಕಾದ್ರೆ ನಿನ್ನ ಅದೃಷ್ಟ, ಇಲ್ದಲೇ ಇದ್ರೆ ನಾನೇನು ಮಾಡಕ್ಕಾಗಲ್ಲ. ನಡಿ ನೋಡೋಣ ಮೊದ್ಲು. ಹಂಗಲ್ ಕಣ ರಂಗಪ್ಪ, ಅವತ್ ಕುಯ್ಕೊಂಡು ಹೋಗೋಣಂತ ನೋಡಿರೆ ಮನೇಲಿ ಬೇರೆ ಯಾರು ತಿನ್ನೋರು ಇರಲ್ಲ, ಏನಿಲ್ಲ. ಕುಯ್ಕೊಂಡು ನಾನು ಒಬ್ನೇ ತಿನ್ಬೇಕಿತ್ತು. ನಮ್ಮ ಅಜ್ಜಿ ನೋಡಿರೆ ಅವ್ರು ತಿನ್ನಲ್ಲ. ನನಗೆ ಆರೋಗ್ಯ ನೆಟ್ಗಿರಲ್ಲ ಕಣಜ್ಜ, ನಾನು ಮುಟ್ಟಲ್ಲ ಅನ್ನುತ್ತೆ ಅಜ್ಜಿ ನೋಡಿರೆ. ಏನ್ ಮಾಡೋದು ಹೇಳು? ಅದಕ್ಕೆ ನೋಡೋಣ, ನಮ್ಮ ಹುಡುಗರೆಲ್ಲ ಬರ್ತಾರಲ್ಲ ಇನ್ನೇನು ಹಬ್ಬಕ್ಕೆ, ಅವಾಗ ಕುಯ್ಕೊಂಡು ಹೋದ್ರೆ ಆಗುತ್ತಂತ ನಾನು ಸುಮ್ಮನಿದ್ದೆ. ಇವತ್ ನೆನ್ಪಾಡ್ಕೊಂಡೆ, ನಮ್ಮ ಹುಡ್ಗ ಎಲ್ಲ ಬಂದಾರ ನೋಡು, ಎಲ್ಲ ನನ್ನ ಮಗಳು ಮಗ ಎಲ್ಲ ಬಂದಾರೆ. ಅದಕ್ಕೋಸ್ಕರ ಅವರು ತಿಂತೀವಿ ತಿಂತೀವಿ ಅಂತ ಆಟ ಮಾಡ್ತಿದ್ರು. ಅದಕ್ಕೆ ಕುಯ್ಕೊಂಡು ಹೋಗೋಣ ಅಂತ ನಿನ್ ಕೇಳನಪ್ಪ. ನೋಡಿರಿ ಇಲ್ಲ ಅಂತ ಹೇಳ್ತೀಯ? ನೋಡ ನಡಿ. ಇದ್ರೆ ನನ್ನ ಅದೃಷ್ಟ, ಇನ್ನೇನು ಮಾಡೋದಂತೆ ನೀನ್ ಹೇಳ್ದಂಗೆ. ಅಲ್ಲಲ್ಲ ಶಂಕರಪ್ಪ, ಅವತ್ ಬಡ್ಕಂಡೆ ತಾನೆ ನಿನಗೆ. ಏನಂದ್ರೆ ನಾವು ಇನ್ನೇನು ಯಾರಿಗೂ ಏನೋ ಕಂಡೀಷನ್ ಏನು ಮಾಡಕ್ ಹೋಗಲ್ಲ ಕಡ್ಲ, ಏನು ಬೈಯಕ್ ಹೋಗಲ್ಲ. ನಾವಿನ್ನೆಷ್ಟು ತಿಂತೀವಿ, ನಮ್ಗೂ ಮನೆಗ್ ಬೇಕಾದಷ್ಟು ಇಟ್ಕೊಳೋದು, ಬೇರೆಯವ್ರು ಕುಯ್ಕೊಂಡು ಹೋಗಿ ತಿನ್ನೋರು ತಿನ್ಕೊಳ್ಳಿ ಅಂತ ನಾನೇನು ಮಾತಾಡ್ಸಕ್ ಹೋಗಲ್ಲ ಕಣಪ್ಪ. ಅಯ್ಯೋ, ಅದೇನೋ ಅಂತಾರಲ್ಲ ಹಂಗೆ. ಅದಕ್ಕೋಸ್ಕರ ನಾನು ಜನಗಳು ಅವ್ರು ಇವ್ರು ಬರ್ತಾರೆ, ಹೇಳ್ದಂಗೆ ಕೇಳ್ದಂಗೆ ಏನೇನು ಕುಯ್ಕೊಂಡು ಹೋಗ್ತಾರೆ. ಹೇಳಿದನು ಕುಯ್ಕೊಂಡು ಹೋಗ್ತೀವಿ ಕಣಜ, ನಮ್ಗೊಂದ್ ಬೇಕಿತ್ತು ಅಂತ ಹೇಳೋರು ಕುಯ್ಕೊಂಡು ಹೋಗ್ತಾರೆ. ಅಯ್ಯೋ, ಮಿಕ್ದವ್ರು ಏನ್ ತಲೆಗಿಲೆಗೆ ಏನೋ ಹಾಕಣಲ್ಲ. ಹೋಗಿ ನಾವ್ ಇಲ್ದಾರೆ ಟೈಮ್ ಬಂದು ಕುಯ್ಕೊಂಡು ತಗೊಂಡು ಹೋಗ್ತಾರೆ.
ಇನ್ನೇನು ಅವರು ತಿನ್ನಕ್ಕೆ ಅಲ್ವ ಅಂದ್ಕೊಂಡು ನಾನು ಸುಮ್ಮನಾಗ್ತೀನಿ. ಅದು ಬಿಟ್ರೆ ಇನ್ನೇನು ಅಕ್ಕಿ ಪಕ್ಷಿಗಳು ಅವು ಇವು ಪ್ರಾಣಿಗಳು ಅವು ಇವು ಬಂದು ತಿನ್ಕೊಂಡು ಹೋಗ್ತವೆ. ಆ ನಮ್ಗೆ ಎಷ್ಟು ಸೇರುತ್ತೋ ಅಷ್ಟೇ ಅಲ್ವೇನೋ ಸೇರೋದು. ಅದಕ್ಕೆ ನಾನೇನ್ ಜಾಸ್ತಿ ತಲೆಗೆ ಹಾಕೊಳಕ್ ಹೋಗಲ್ಲ. ನೋಡ ನಡಿಯಪ್ಪ ಇದಾವ ಇಲ್ವಾ ಮೊದ್ಲು. ಇರ್ಲಿ ಬಿಡುವ, ಸಿಕ್ಕಿರೆ ಹಿಂಗೆ, ಇಲ್ಲ ಅಂದ್ರೆ ನಮ್ಮದ್ರಲ್ಲೇ ಒಂದ್ ಸಣ್ಣ ಮರ ಆಯ್ತು ನೋಡು, ಅದರಲ್ಲಿ ಒಂದ್ ಎರಡೇನೋ ಬಿಟ್ಟಿದ್ದಾವೆ, ಇನ್ನೂ ಹಣ್ಣಾಗಿಲ್ಲ. ನೋಡೋಣ, ಕುಯ್ಕೊಂಡು ಹೋಗ್ಬಿಟ್ಟು ಒಂದ್ 2-3 ದಿವಸ ಬಿಟ್ರೆ, ಒಂದ್ 3-4 ದಿವಸ ಬಿಟ್ರೆ ಅವೇ ಹಣ್ಣಾಗ್ತವೆ. ಇನ್ನೇನ್ ಮಾಡಕ್ಕಾಗುದು ಬಿಡುವ. ಅಲ್ವಲ್ಲ ರಂಗಪ್ಪ, ಪುರ್ಸೊತ್ತಾಗಿದೇನ ಇವತ್ತು ಮಂತವ? ಪುರ್ಸೊತ್ತಿನೇನೋ ನಿನಗ್ ಗೊತ್ತಿಲ್ದದ್ದು ಇನ್ನೇನಾಯ್ತಪ್ಪ. ಇನ್ನೇನೋ ಮಾಮೂಲಿ ಹೋಗ್ ತಿಂಡಿ ತಿನ್ಕೊಂಡು ಇನ್ನೇನು ಹಸ್ಗಳ್ನ ಬಿಟ್ಕೊಂಡ್ ಬರ್ಬೇಕು. ಹಸ್ಗಳು ಮೇಯಿಸ್ಕೊಂಡು ತಿರ್ಗಾ ಮಂತ ಹೋಗ್ಬಿಟ್ಟು ಇನ್ನೇನು ಹಾಲು ಕರಿಬೇಕು, ಹಾಲಾಕ್ ಬರ್ಬೇಕು. ಇದೇ ಕೆಲಸ. ಇನ್ನೇನು ನಮ್ಗೆ ಇನ್ನೇನಪ್ಪ ಕೆಲಸ ರೈತರುಗಳಿಗೆ. ಹಂಗೆ ತೋಟದ ಹತ್ರ ಇನ್ನೇನು ನೀರ್ ಬಿಡೋಣ ಅನ್ಕೊಂಡಿದ್ದೆ. ಇನ್ನೇನು ನೆನ್ನೆ ಮಳೆ ಆಗೈತಿ, ಇನ್ನೇನು ನೀರ್ ಗೀರಿ ಏನ್ ಬಿಡಂಗಿಲ್ಲ. ಅದೊಂದ್ ಕೆಲಸ ತಪ್ತು ಹೆಂಗ. ನೋಡ ನಡಿಯಪ್ಪ. ಯಾಕೆ ಹಿಂಗ್ ಕೇಳ್ತಿದ್ಯಾ? ಯಾಕೆ ಪುರ್ಸೊತ್ತಾಗಿ ಇದೀನಿ ನೋಡೋಣ. ಬೇಕಾರೆ ಏನ್ ಹೇಳು, ಏನಾರ ಎಮರ್ಜೆನ್ಸಿ ಏನಾರ ಇದ್ರೆ ಎಲ್ಲಾರ ಹೋಗ್ಬೇಕಿತ್ತೇನ? ಏನಿಲ್ ಕಣವು, ಅದೇ ಕಣ, ನಮ್ ಹೊಂಡ ಇಲ್ವೇನೋ ನಮ್ ತೋಟದ ಪಕ್ಕದಲ್ಲಿ. ಆ ಹೊಂಡದ ಪಕ್ಕದಲ್ಲಿ ಹಳ್ಳ ಹೋಗ್ತಿಲ್ವಾ? ಆ ಹಳ್ಳದಲ್ಲಿ ಪಕ್ಕದಲ್ಲಿ ಇನ್ನೇನು ನಿಂತೈತೆ. ಏನಪ್ಪಾ, ನೀರೆಲ್ಲ ಕಡಿಮೆ ಆಗೈತೆ ನೋಡವು. ಇಲ್ಲ ಒಳ್ಳೊಳ್ಳೆ ಮೀನುಗಳು ಇದಾವ್ ಕಣವು. ಜಿಲೇಬಿ ಮೀನು, ಇವು ಕಟ್ಲಾ ಅಂತೆ, ಕಾಮನ್ ಕಾರ್ಕ್ ಅಂತೆ, ಸಿಕ್ಕಾಬಟ್ಟೆ ಮೀನ್ ಇದಾವ್ ಕಣ. ನಿನ್ನೆ ನನಗೂ ಗೊತ್ತಿಲ್ಲ, ಯಾರು ಹಿಡ್ಕೊಂಡ್ ತಿನ್ಕೊಂಡು ಹೋಗಿರ್ತಾರೆ ಇನ್ನೇನ್ ಅಂದ್ಕೊಂಡು ನಾನು ಸುಮ್ನಾಗಿದ್ದೆ. ನೆನ್ನೆ ಹಂಗೆ ತೋಟದ ಹಿಂಗ್ ಹೋಗ್ತಿದ್ ನೋಡು. ಅಯ್ಯೋ, ಹಂಗಲ್ಲ ಕಣಲ್ಲ, ಹೆಂಗೆ ನೆಗಿತಿದ್ದಾವೆ ಡಬಾ 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 ಅಂದ್ಕೊಂಡು. ನೋಡ್ದೆ, ಅಬ್ಸರ್ವ್ ಮಾಡ್ದೆ ಸುಮ್ನೆನೆ ಇದ್ದು. ಮೀನೆ ಅಂತ ಗೊತ್ತಾಯ್ತು. ಅದಕ್ಕೆ ಇನ್ನೇನ್ ಯಾರಿಗೇನು ಹೇಳೋದ್ ಬೇಡ ಅಂತ ನಾನು ಸುಮ್ಕಾದೆ. ಅದಕ್ಕೆ ಪುರ್ಸೊತ್ತಾಗಿದ್ರೆ ಗಾಣ ಗಿಣ ತಗೊಂಡ್ ಹೋಗನೇನ ಮೀನಾರ ಹಿಡ್ಕೊಂಡ್ ಬರ್ಬೋದ್ ಹೆಂಗ. ಹೌದೇನಲ್ಲ. ಏಯ್, ಆಳದಲ್ಲಿ ಇನ್ ಯಾರ ಬಿಡ್ತಾರೆ? ಇರೋ ಬರೋರೆಲ್ಲ ನಮ್ಮ ಊರವರೆಲ್ಲ ಅಲ್ಲೇನೇನ್ ಇರ್ತಾರೆ, ಅಲ್ಲಾಸನೆ ತಿರ್ಗಾಡ್ತಿರ್ತಾರೆ. ಮೀನು ಬಿಟ್ಟಿರ್ತಾನೆ ಇಷ್ಟ ದಿವಸ, ಯಾರಾದ್ರೂ ಬಂದು ಇಟ್ಕೊಂಡು ಹೋಗಿರ್ತಾರೆ. ನೀನೇ ಅಪ್ಪ ಹೇಳ್ತಿರೋದು. ಓ, ಇಲ್ ಕಣ ರಂಗಪ್ಪ, ನಾನು ಯಾಕ ನಿನಗ್ ಸುಳ್ಳು ಹೇಳೋಣ? ಮಾಡೋ ಕೆಲಸ ಎಲ್ಲ ಬಿಟ್ಬಿಟ್ಟು ಕರ್ಕೊಂಡು ಹೋಗಕ್ಕಾಗುತ್ತೇನ? ನಾನು ಸುಮ್ನೆ ಗಮನಿಸಿದೀನಿ. ಇವಾಗ ಏನಪ್ಪಾ, ಇವಾಗ ಇಲ್ಲಾಸೆ ಹೋಗ್ತೀವಿ ನೋಡು, ಹಂಗೇನು ನೋಡ್ಕೊಂಡು ಹೋಗೋಣ ನಡಿ. ನಿನ್ಗೂ ಗೊತ್ತಾಗುತ್ತೆ. ಮೀನಿದ್ರೆ ನಿನಗೆ ಎಲ್ಲ ಗೊತ್ತಾಗುತ್ತಲ್ಲ ಇನ್ನೇನು. ನಡಿ ನೋಡ್ಕೊಂಡು ಹೋಗೋಣ, ಅದಕ್ಕೇನಂತೆ. ಸರಿ ಕಣ, ಆಯ್ತು ನಡಿಯಪ್ಪ ನೋಡೋಣ. ಅಲ್ವಲ್ಲ ರಂಗಪ್ಪ, ನಾನ್ ಹೇಳ್ತಿರೋದು, ಮೊನ್ನೆ ಇನ್ನೇನು ಹೊಸಡ್ಕೆ ಬಾಡೆಲ್ಲ ತಿಂದಿದೀವಿ. ತಿರ್ಗಾ ನಾವು ಮೀನ್ಗೆ ಇಟ್ಕೊಂಡು ಹೋದ್ರೆ ನಮ್ಮ ಅಜ್ಜಿ ಬಾಯಿಗೆ ಬಂದಾಗ ಮಕ್ಕು ಗೀತ್ಕೊಂಡು ಕ್ಯಾಕರ್ಸ್ ಮಕ್ಕು ಗೀತೆ. ದಿನಾಲು ಮೀನು ಕುರಿ ತಿನ್ನೋದೇ ಏನದ, ನಿನ್ಗೇನ್ ಜ್ಞಾನ ಇಲ್ವಾ ಹಂಗೆ ಹಿಂಗೆ ಅಂತ ಬೈಯುತ್ತೆ. ಅದೇ ಯೋಚನೆ ಮಾಡ್ತಿದ್ದೀನಿ ನಾನು. ಇದೊಳ್ಳೆ ಸರಿ ಆಗೋಯ್ತು ಕಣ್ಲ ರಂಗಪ್ಪ, ಅಲ್ವದಲ್ಲ? ನಾವೇನ್ ದುಡ್ಡು ಕೊಟ್ಟು ತಗೊಂಡ್ ಹೋಗ್ತೀವೇನ? ಇಟ್ಕೊಂಡು ಹೋಗ್ತಾನೆ ತಿನ್ನೋದು. ಅದಕ್ಕೋಸ್ಕರ ಹೇಳ್ತಿರೋದು. ಇನ್ನೇನ್ ಮಳೆ ಬೇರೆ ಶುರು ಆಯ್ತು, ಜಾಸ್ತಿ ಮಳೆ ಬಂದ್ಬಿಟ್ರೆ ಇನ್ನೇನ್ ಹಳ್ಳ ಹೋಗ್ಬಿಡ್ತವೆ, ಇನ್ನೇನ್ ಸಿಗಲ್ಲ. ಅದಕ್ಕೆ ಹೇಳ್ತಿರೋದು. ಬಾ, ಒಂದೊಂದು 2-2 kg ಇಟ್ಕೊಂಡು ಹೋಗೋಣ, ಸಿಕ್ಕಿರೆ ಸಾಕು. ಹೌದಲ್ಲ ಶಂಕರಪ್ಪ, ಈಗ ನೀ ಹೇಳ್ತಿರಂಗೆ ಇವಾಗ ಮೀನ್ ಹಿಡಿಯಕ್ ಹೋದ್ರೆ ನಾನು ಹಸ್ಗಳ್ನೆಲ್ಲ ಯಾರು ನೋಡ್ಕೊಂತಾರಪ್ಪ? ನಮ್ ಹುಡ್ಗ ಇವತ್ತೇನು ಮಂತಾವಿದಾನೋ, ಏನ್ ಟ್ಯಾಕ್ಟ್ರಿ ತಗೊಂಡು ಹೋಗಿದಾನೋ ಒಂದು ಗೊತ್ತಿಲ್ಲ. ಇವಾಗ ಒಂದ್ ಕೆಲಸ ಮಾಡೋಣ, ತೋಟದ ತಾವ್ಲಿಂದ ಇನ್ನೇನು ಮೀನ್ಗಿನ್ನೇನ್ ನೋಡಕ್ ಹೋಗೋದ್ ಬೇಡ. ಇನ್ನೇನ್ ನೀನ್ ನೋಡಿರ್ತೀಯಲ್ಲ, ನಿನಗ್ ಗೊತ್ತಿರುತ್ತೆ. ಇವಾಗ ಮಂತ ಹೋಗಿ ತಿಂಡಿ ತಿನ್ಕೊಂಡು ನೋಡೋಣ. ನಮ್ ಹುಡ್ಗ ಪುರ್ಸೊತ್ತಾಗಿದ್ರೆ ಹಸ್ಗಳ್ನೆಲ್ಲ ಒಂದ್ ಸ್ವಲ್ಪ ತೋಟದ ಹತ್ರ ಕಟಾಕಿ ಅದೇನ್ ಕೆಲಸ ಮಾಡ್ಕೊಳಪ್ಪ ಅಂತ ಹೇಳ್ತೀನಿ. ಇಲ್ಲ ಅಂದ್ರೆ ಇನ್ನೇನ್ ನಾಳೆ ನಾಡ್ದೆ ಹೋಗ್ಬೇಕು ಪುರ್ಸೊತ್ ಮಾಡ್ಕೊಂಡು. ನಮ್ ಹುಡ್ಗ ಮಂತಾವ್ ಇದ್ರೆ ಬೇಕಾದ್ರೆ ಅವ್ನ ಹಸ್ಗಳ್ ನೋಡ್ಕೊಂತಾನೆ. ನಾವಿಬ್ರಾಳು ಹೋಗ್ ಬರೋಣಂತೆ ಮೀನಿಗೆ ಬೇಕಾದ್ರೆ, ಸರಿನಾ? ಹೋಗಿ ಹೋಗಿ ನಾನು ಸುಮ್ನಿಲ್ದಾರ ನಿನ್ಗೆ ಹೇಳನಲ್ಲ ನಾನು. ಬೇರೆ ಯಾರು ಮೀನಿದೆ ಅಂತ ಹೇಳಿದ್ರೆ ಎಲ್ಲಕ್ಕಿಂತ ಮುಂಚೆ ಬಂದ್ಬಿಟ್ಟು ಹಿಡ್ಕೊಂಡು ಹೋಗೋರು. ನೀನ್ ನೋಡಿರೆ ಇವತ್ತು ನಾಳೆ ನಾಡ್ದು ಅಂದ್ಕೊಂಡಿದ್ಯಲ್ಲ ನೀನು. ಲೆಕ್ಕ ಹಾಕು. ನನ್ನಂಗೇನೇನು ಯಾರು ನೋಡ್ಬಿಟ್ಟು ಹೋಗಿ ಹಿಡ್ಕೊಂಡು ಹೋದ್ರೆ ನಮ್ಗೆ ಅದನ್ನು ಸಿಗ್ದಂಗ್ ಮಾಡ್ತೀಯ ನೀನು ಒಟ್ನಲ್ಲಿ. ನೋಡ ನಡಿಯಪ್ಪ, ಇನ್ನೇನು ಮಾಡಕ್ಕಾಗುತ್ತೆ. ಹಂಗಲ್ ಕಣಲ್ಲ ಶಂಕರಪ್ಪ, ಏನ್ ಮಾಡೋದ್ ಹೇಳು. ಈಗ ನಮ್ಮ ಅಜ್ಜಿ ಕೈಲಿ ಆಗಲ್ಲ. ನಮ್ ಹುಡ್ಗ ಟ್ಯಾಕ್ಟ್ರಿಗೆ ಹೋಗ್ಬಿಡ್ತಾನೆ. ಪಾಪ ನನ್ ಸೊಸೆ ಮನೆ ಕೆಲಸ ಮಾಡ್ಕೊಳ್ತಾಳೆ. ಹಸ್ಗಳ್ನ ಯಾರು ನೋಡ್ಕೊಳ್ತಾರೆ ಹೇಳು? ಅವ್ರು ಅದಕ್ಕೇನೆ ಇವಾಗ ಹಸ್ಗಳ್ನ ನೋಡ್ಕೊಳ್ರಿ ಅಂತ ಹೇಳಿದ್ರೆ ನಮ್ ಹುಡ್ಗ ಆದ್ರೆ ಏನು ಮಾತಾಡಲ್ ಕಣು. ಅಯ್ಯೋ, ನಮ್ಮ ಅಜ್ಜಿಗೆ ಒಂದ್ ಮಾತು ಹೇಳ್ಬಿಟ್ರೆ ಆಯ್ತು. ನಿನ್ಗೆ ಯಾರು ಉಳಿಸ್ಕೊಂಡವ್ರು ಹಸ್ಗಳ್ನೆಲ್ಲ ಮಾರ್ಬಿಟ್ಟು ನೆಮ್ಮದಿ ಆಗಿಲ್ದಲೆ ನಮ್ ಪ್ರಾಣ ಇಡ್ತಿದ್ಯಾ, ನಮ್ಗೆ ಅಯ್ಯ ಅನ್ನಿಸ್ತಿದ್ಯಾ ಅಂತ ನಮ್ಮ ಅಜ್ಜಿ ಏನ್ ಜಗಳಕ್ಕೆ ಬಿದ್ದು ಬಿಡ್ತಾಳೆ. ಅದಕ್ಕೋಸ್ಕರ ನಾನು ಏನು ಮಾತಾಡಕ್ ಹೋಗಲ್ ಕಣ. ನಮ್ಮ ಅಜ್ಜಿಗೆ ಏನು ಹೇಳಕ್ ಹೋಗಲ್ಲ. ಇವಾಗ ನೋಡಂತಡಿ, ನಮ್ಮ ಹುಡ್ಗಂಗ್ ಒಂದ್ ಮಾತು ಕೇಳ್ತೀನಿ ಮೊದ್ಲು. ಅವ್ನು ಹೋಗ್ಬಾರಪ್ಪ ಅಂತ ಹೇಳಿರಬೇಕಾರೆ ಅವನ್ಗೂ ನನ್ನಂಗೆ ಮೀನು ಕುರಿ ಕೋಳಿ ಅಂದ್ರೆ ಬಲು ಇಷ್ಟ ಕಣು. ನೋಡಂತ ಅವನು ಕಳ್ಸ್ಕೊಡ್ತಾನೆ. ನೋಡಂತಡಿಯಪ್ಪ, ಕೇಳಿ ನಿನಗೆ ಫೋನ್ ಮಾಡ್ತೀನಿ. ಅಲ್ಲೇ ಮಂತಾವ ಅಲ್ಲಿಂದಾನೆ ಹೋಗ್ಬಿಡೋದಂತೆ ಗಾಡ ಎಲ್ಲ ತಗೊಂಡು. ನಮ್ ಗೌರಜ್ಜಿ ಈಟದಿಗೆ ಎಲ್ಲ ತಿಂಡಿ ಗಿಂಡಿ ತಿನ್ಕೊಂಡು ಎಲಡ್ಕೆ ಹಾಕೊಂಡು ಆಚೆ ಕಡೆ ಇಲ್ಲಿ ಬಂದು ಕುತ್ಕೊಂಡಿರೋರು. ಯಾಕ ಇವತ್ತು ಈಟತ್ತಾದ್ರೂ ಆಚೆ ಕಡೆನೆ ಬಂದಿಲ್ಲ? ಏನು ಹುಷಾರಾಗೈತೋ ಇಲ್ವೋ ಒಂದು ಗೊತ್ತಾಗ್ತಿಲ್ಲ. ನೋಡೋಣ, ಕರಿಯೋಣ ಮೊದ್ಲು. ಗೌರಜ್ಜಿ, ಗೌರಜ್ಜಿ, ಗೌರಜ್ಜಿ.
ಸಲಿ ಕೂಕೊಂಡ್ರೆ ಯಾರು ಮಾತಾಡ್ತಾನೆ ಇಲ್ಲ. ಏನ್ ಮನೇಲಿ ಇದಾರೆ ಇಲ್ವಾ ಅಪ್ಪ? ಏನ್ ನೇತ್ರಕ ಸಮಾಚಾರ? ಬಾ ಒಳಗ್ ಬಾ ಹೋಗರ. ತಿಂಡಿ ಮಾಡ್ಕೊಂಡ್ ಬಂದೇನಕ್ಕ? ಯಾಕ ಅತ್ತೆ ಕೂಕೊಂಡ್ತಿರಂಗಿದ್ಯಾ? ಕೂಕಣಮ್ಮ, ಇನ್ನೇನ್ ತಿಂಡಿ ಗಿಂಡಿ ಎಲ್ಲ ಆಯ್ತು, ಪುರ್ಸೊತ್ತಾಗಿ ಇದ್ನಲ್ಲ. ನೋಡದ ಗೌರಜ್ಜಿ ಇನ್ನೇ ಕುಂತಿರುತ್ತೆ, ಎಲಡ್ಕೆ ಹಾಕೊಂಡ್ ಕುಂತಿರುತ್ತಲ್ಲ, ನಾನು ಒಂದೆರಡು ಎಲಡ್ಕೆ ಹಾಕೋಣ ಅಂತ ಬಂದೆ. ನೋಡಿದೆ ಅಜ್ಜಿ ಇವತ್ತು ಆಚೆ ಕಡೆನೆ ಬಂದಿಲ್ಲ. ಕೌ ಅತ್ತೆ ಒಳಗಡಿಕೆ ಪೂರಿ ಸಾಗು ಮಾಡಿದ್ದೆ, ತಿಂಡಿ ತಿಂತಿದ್ರು, ಇನ್ನ ಕೈ ತೊಳ್ಕೊಂಡ್ ಬರ್ತಿದಾರ. ಬಾ ಒಳಗ್ ಬಾರಕ್ಕ, ಪೂರಿ ಸಾಗು ಮಾಡಿದ್ದೀನಿ, ತಿನ್ಕೊಂಡು ಹೋಗುವಂತೆ ಬಾರಕ್ಕ. ಕಣಮ್ಮ ಸರೋಜಮ್ಮ, ನಾನು ಇವಾಗಿನ್ನು ತಿಂಡಿ ಮಾಡ್ಕೊಂಡೆ ಬಂದೆ. ದೋಸೆ ಮಾಡಿದ್ದೆ ಕಣಮ್ಮ, ದೋಸೆ ತಿನ್ಕೊಂಡು ಬಂದೆ. ಅಕ್ಕ ಏನು ಆಗಲ್ ಕಣ, ಬಾರಕ್ಕ, ಬಾಳ ಚೆನ್ನಾಗೈತೆ. ಪೂರಿ ಸಾಗು ಮಾಡಿ ಹಂಗೆ ಕಾಯಿ ಚಟ್ನಿ ಮಾಡಿದ್ದೆ, ಬಾರಕ್ಕ, ಬಾಳ ಚೆನ್ನಾಗೈತೆ. ಒಂದ್ ಎರಡೆರಡು ತಿನ್ ಬಾ, ನೀನು ಜಾಸ್ತಿ ತಿನ್ಬೇಡ ಕಣ. ಹೋಗಮ್ಮ, ಒಂದ್ಸಲಿ ತಿಂದ್ರೆ ನಾನು ಇನ್ನೊಂದ್ಸಲಿ ತಿನ್ನಲ್ಲ, ನಿನಗೂ ಗೊತ್ತಲ್ಲ. ಟೀಗಿ ಬೇಕಾರೆ ಕಾಸು ಕೊಡು, ಒಂದ್ಗಳಿಗೆ ಕೂತ್ಕೊಂಡು ಬೇಕಾರೆ ಮಾತಾಡ್ಕೊಂಡು ಹೋಗ್ತೀನಿ. ಎಲ್ಲಡ್ಕೆ ಹಾಕೊಂಡು ಒಂದ್ಗಳಿಗೆ ಮಾತಾಡ್ಕೊಂಡು ಹೋಗೋಣ ಅಂತಾನೆ ಬಂದಿದ್ವು. ಹೋಗು, ಅಜ್ಜಿ ಕಳಿಸು. ಅಮ್ಮಣಿ, ನೇತ್ರಮ್ಮ ಬಾರೆ. ಅಮ್ಮಣಿ ಅದ್ಯಾಕೆ ನಿಂತಿದ್ಯಾ? ಕೂತ್ಕ ಬಾರೆ. ನಾನು ಒಳಗಡಿಕೆ ತಿಂಡಿ ತಿಂತಿದ್ದೆ ಕಣಮ್ಮ. ನಮ್ಮ ಹುಡುಗಿ ಪೂರಿ ಸಾಗು ಮಾಡಿದ್ಲು, ಬಲು ಚೆನ್ನಾಗೈತೆ. ಬಾರಮ್ಮ ಒಂದೆರಡು ತಿನ್ನು. ಕಣಜಿ, ನಾನು ಇವಾಗಿನ್ನು ತಿನ್ಕೊಂಬಂದೆ, ದೋಸೆ ಮಾಡಿದ್ದೆ ನಾನು. ಎಲ್ಲ ನೀನೇ ಒಂಥರ ಪುಣ್ಯವಂತಿಕೊಂಡು ಬಿಡಜ್ಜಿ, ಕೆಲ್ಸ ಇಲ್ಲ ಏನಿಲ್ಲ, ಆರಾಮಾಗಿ ಸೊಸೆ ಚೆನ್ನಾಗಿರೋ ತಿಂಡಿ ಗಿಂಡಿ ಎಲ್ಲ ಮಾಡ್ಕೊಡ್ತಾಳೆ. ಹೆಂಗ ತಿನ್ಕೊಂಡು ಒಳ್ಳೆ ಗುಂಡ್ಗಾಗ್ತಿದ್ಯಮ್ಮ. ಸುಮ್ಮಗ್ ಬಾರೆ ಅಮ್ಮಣಿ. ಆಹಾ, ನೀನ್ ಮಾತಾಡೋದ್ ನೋಡಿ ಹೆಂಗ್ ಮಾತಾಡ್ತೀಯ ಅಂತ. ಹಂಗಾರೆ ನಾನು ತಿಂಡಿದು ತಿನ್ನೋದ್ ಬೇಡವೇನಮ್ಮ? ಬಾರೆ ಕುತ್ಕ ಬಾರೆ ಸುಮ್ಕೆ. ಅಜ್ಜಿ ಗೌರಜ್ಜಿ ಏನು ಕೆಲಸ ಮಾಡಲ್ಲ ಏನಿಲ್ಲ, ಮೊದ್ಲೇ ಮನೇಲಿ ಮಾಡ್ಸಲ್ಲ. ನೀನ್ ಮಾಡ್ತೀನಂದ್ರುನು ತೂಕ ಜಾಸ್ತಿ ಮಾಡ್ಕೊಳ್ತೀಯ. ತೂಕ ಜಾಸ್ತಿ ಆಗ್ಬಿಟ್ರೆ ಕೈ ಕಾಲ್ ನೋವು ಇನ್ನು ಜಾಸ್ತಿ ಆಗ್ಬಿಡುತ್ತೆ. ನನ್ನ ಮಾತ್ ಕೇಳು, ಒಂದ್ ಸ್ವಲ್ಪ ಬೆಳಿಗ್ಗೆ ಸಂಜೆ ಹೊತ್ತು ವಾಕ್ ಹೋಗು. ರಂಗಾಜಿ ಕರ್ಕೊಂಡ್ ರಂಗಾಜ ಹೋಗುತ್ ನೋಡು, ತೋಟದ ಹತ್ರ ಹೆಂಗ್ ಹೋಗುತ್ತೆ ನೋಡಿ, ಹೆಂಗೈತೆ ಆ ಅಜ್ಜ ಆರೋಗ್ಯ ಎಷ್ಟ್ ಚೆನ್ನಾಗಿ ನೋಡ್ಕೊಂಡೈತೆ. ಅಯ್ಯ ನೀನು ಎರಡು ದಿವಸಕ್ಕೂ ಅಯ್ಯ ನನ್ಗೆ ಅಲ್ಲಿ ನೋವ್ತೈತೆ, ಇಲ್ಲಿ ನೋವ್ತೈತೆ, ಕೈ ನೋವ್ತೈತೆ, ಕಾಲ್ ನೋವ್ತೈತೆ ಅಂತ ಅಯ್ಯ ಅಂತಾನೆ ಇರ್ತೀಯ. ಯಾಕೆ ಹೇಳು? ಕೆಲಸ ಮಾಡ್ಬೇಕು, ಇಲ್ಲ ಒಂದ್ ಸ್ವಲ್ಪ ವಾಕ್ ಕಿಕ್ ಮಾಡಿ ಆರೋಗ್ಯ ಚೆನ್ನಾಗಿ ಕಾಪಾಡ್ಕ. ಒಂದ್ ಸ್ವಲ್ಪ ತಿಂದ ತಕ್ಷಣ ಹಂಗೆ ಮಲ್ಕೋಬೇಡ ಕಣೆ ಅಮ್ಮಣ್ಣಿ. ಚೆನ್ನಾಗಿ ವಾಕ್ ಮಾಡ್ತೀನಿ ಕಣೆ. ಏನಂದ್ರೆ ಬೆಳಿಗ್ಗೆ ಹೊತ್ತೇನು ಹೋಗಲ್ಲ, ಸಂಜೆ ಹೊತ್ತು ಒಂದ್ ಸ್ವಲ್ಪ ಊಟ ಗೀಟ ಮಾಡ್ಕೊಂಡು ಒಂದ್ 2 ರೌಂಡ್ ಹಿಂಗೆ ಮಂತವ ಸುತ್ತೀನಿ ಅಷ್ಟೇ ಕಣಮ್ಮ, ವಾಕು ಅಲ್ವೇನೆ ಅಮ್ಮಣ್ಣಿ? ಸಾಕಲ್ವಾ? ಅಜ್ಜಿ ನೀನು ಊಟ ಮಾಡ್ಕೊಂಡು 2 ರೌಂಡ್ ಸುತ್ಬಿಟ್ರೆ ನಿನಗೆ ವಾಕ್ ಅಂತಾರೆ ಯಾರಾದ್ರು? ಹಂಗಲ್ ಕಣಜಿ, ಬೆಳಿಗ್ಗೆ ಹೊತ್ತು ಒಂದ್ ಸ್ವಲ್ಪ ಬೇಗ ಏಳು, ಹೊತ್ತೆ ಮುಂಚೆ ಎದ್ದು ಒಂದ್ ಸ್ವಲ್ಪ ಕಾಲ್ ನೋವಂತ ಹಂಗೆ ಕುತ್ಕೋಬೇಡ. ಒಂದ್ ಸ್ವಲ್ಪ ಬೇಗ ಸ್ಪೀಡ್ ಆಗಿ ಓಡಾಡು. ಶೆಕೆ ಬರ್ಬೇಕು, ಬೆವ್ರು ಬರ್ಬೇಕು ಚೆನ್ನಾಗಿ. ಬೆವ್ರು ಕಿತ್ಕೊಂಡ್ರೆ ಅದು ವಾಕ್ ಅನ್ಸದಂತೆ. ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ. ಹೃದಯದ ಕಾಯಿಲೆಗಳಾಗ್ಲಿ, ಶುಗರ್ ಆಗ್ಲಿ, BP ಆಗ್ಲಿ ಎಲ್ಲದನ್ನು ಕಂಟ್ರೋಲಿಗೆ ಬರುತ್ತೆ. ನಾವ್ ಏನ್ ಮಾತ್ರೆ ಕುಡಿದು ಏನ್ ಮಾತ್ರೆ ನುಂಗಿರೋದು ಪ್ರಯತ್ನ ಬರಲ್ಲ. ನಾವು ಆರೋಗ್ಯ ಚೆನ್ನಾಗಿ ಕಾಪಾಡ್ಕೋಬೇಕು. ಹೆಂಗ ಕಣ ಮನೆ ಹತ್ರಮ್ಮ, ನಾನು ವಾಕಿಗೆ ಹೋಗ್ಬೇಕು ಅನ್ಕೊಂತೀನಿ. ನೋಡಿರೆ ರಾತ್ರಿ ಹೊತ್ತು ನನಗೆ ನಿದ್ದೆ ಬರಲ್ಲ ನೋಡುವ. ಈ ಕಾಲ್ ನೋವಿಂದ ರಾತ್ರಿ ಹೊತ್ತು 12-12:30 ಆದ್ರೂ ನಿದ್ದೆ ಬರಲ್ಲ. ಬೆಳಿಗ್ಗೆ ಹೊತ್ತು ನಿದ್ದೆ ಜಾಸ್ತಿ ಬಂದ್ಬಿಡುತ್ತೆ, ತಡವಾಗಿ ಹೇಳ್ತೀನಿ ನೋಡು. ಹಂಗಾಗಿ ವಾಕಿಗೆ ಹೋಗಕ್ ಆಗ್ತಿಲ್ಲ. ನೋಡೋಣರಿ, ನಾಳೆಯಿಂದ ಇವತ್ ಸಂಜೆಯಿಂದನೂ ಅಷ್ಟೇನೇನೆ ಊಟ ಮಾಡ್ಕೊಂಡು ನಾನು ವಾಕ್ ಮಾಡ್ತೀನಿ. ನಾಳೆ ಬೆಳಿಗ್ಗೆ ಎದ್ದಡ್ಕನೇನೆ ವಾಕಿಗೆ ಹೋಗ್ತೀನಿ ಕಣಮ್ಮ. ಈ ಗೌರಜ್ಜಿ ನೀನೇನು ನಾನು ಹೇಳ್ತಿರೋದು, ನೀನು ಹಂಗೆ ಹೋಗು, ವಾಕ್ಗೋಸ್ಕರ ನೀವು ಹೋಗಂತ ನೀನು ಹೇಳ್ತಿಲ್ಲ. ಬೆಳಿಗ್ಗೆ ಎದ್ದು ತೋಟದ ಹತ್ರ ಹೋಗು. ನಿಮ್ ತೋಟ ಇಲ್ಲಿಂದಾನೇ 1/4 ಕಿಲೋಮೀಟರ್ ಆಗೋಗುತ್ತೆ. ಆ ಕಡೆಯಿಂದ ಬರೋದು ಈ ಕಡೆಯಿಂದ ಹೋಗೋ ಅಷ್ಟೊತ್ತಿಗೆ ನಿನ್ಗೂ ವಾಕ್ ಸರಿ ಆಗ್ಬಿಡುತ್ತೆ ನೋಡು. ಅದಕ್ಕೆ ಹೇಳ್ತಿರೋದು, ಸ್ಪೀಡ್ ಆಗಿ ಹೋಗ್ಬಿಡು, ಜೋರಾಗಿ ನಡ್ಕೊಂಡು ಹೋಗ್ಬಿಡು ತೋಟದ ಹತ್ರ. ಹಂಗೆ ತೋಟ ಎಲ್ಲ ನೋಡ್ಕೊಂಡು ಒಳ್ಳೆ ತಂಪ ಗಾಳಿ ಬೀಸ್ತಿರುತ್ತೆ, ಹಸಿರು ವಾತಾವರಣ ಚೆನ್ನಾಗಿರುತ್ತೆ. ಅಲ್ಲಿಂದ ತಿರ್ಗಾ ನಡ್ಕೊಂಡ್ ಬಂದ್ಬಿಡು. ಹೆಂಗ ಆರಾಮ್ ವಾಕ್ ಆಗ್ಬಿಡುತ್ತೆ. ಅದಕ್ಕೆ ಹೇಳ್ತಿರೋದು ನಾನು. ಕಡೆ ಅಮ್ಮಣ್ಣಿ, ನೇತ್ರಮ್ಮ, ನನ್ ಕೈಲಿ ಆಗಲ್ಲ ಕಣಮ್ಮ, ಅಷ್ಟ್ ದೂರ ನಡಿಯಕ್ ಆಗುತ್ತೇನಮ್ಮ? ಅಯ್ಯೋ 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 ಅಯ್ಯೋ, ನನ್ ಕೈಲಿ ಆಗಲ್ಲ ಕಣಮ್ಮ, ಜ್ವರ ಬಂದ್ಬಿಡುತ್ತೆ ನೋಡು. ಓಹೋ ಬೇಡ ಕಣ, ಸುಮ್ನಿರಮ್ಮ. ನೋಡೋಣ, ಇಲ್ಲೇ ಒಂದೊಂದ 3-4 ರೌಂಡ್ ಹಿಂಗೆ ತಿರ್ಗಾ ಆಡ್ತೀನಿ, ಆ ಕಡೆಯಿಂದ ಇತ್ಲಾಗಿಂದ ಹಾಕ್ದಾಗ ನೋಡೋಣ. ಅಜ್ಜಿ ನೀನ್ ಏನಾರ ಮಾಡ್ಕ, ನಿನ್ಗೆ ಹೇಳ್ದಷ್ಟು ಅದೇನೋ ಗಾದಿ ಅಂತಾರ ನೋಡು, ಕಿವುಡದ ಮುಂದೆ ಕಿನ್ನರಿ ಬರ್ತಂಗ ಹಂಗೆ ನಿನ್ಗೆ. ವಾಕಿಗೆ ಹೋಗಜ್ಜಿ ಅಂತ ಹೇಳಿದ್ರೆ ನೀನು ಕಾಲ್ ನೋವು ಬರುತ್ತಂತ ಹಿಂಗೆ ಕುತ್ಕೊಂಡ್ಬಿಟ್ರೆ ಇನ್ನು ಜಾಸ್ತಿನೇ ಆಗುತ್ತೆ ಕಣಜ್ಜಿ, ಕಡಿಮೆ ಆಗಲ್ಲ ನೋಡು. ಮಣಿ ನೇತ್ರಮ್ಮ, ಸುಮ್ಮಗ್ ಬಾರೆ ಇವಾಗ. ನಿಮ್ ತಾತನ ಮುಂದೆ ಏನಾರು ಹೇಳ್ಬಿಟ್ಟೆ ಅಂದ್ರೆ ಅದನ್ನೇ ಇಟ್ಕೊಂಡ್ಬಿಡುತ್ತ ಅಜ್ಜ. ಸುಮ್ಮಗ್ ಬಂದ್ ಕುತ್ಕವ. ಮಣಿ ನೇತ್ರಮ್ಮ, ನಿಮ್ಮ ಅಜ್ಜಿಗೆ ನೀನ್ ಎಷ್ಟ್ ಹೇಳಿರೋ ಅಷ್ಟೇನೆ. ನಾನು ಬೆಳಿಗ್ಗೆ ಹೊತ್ತು ಬೈದು ನಾನು ಸಾಕಾಗ್ಬಿಟ್ಟಿದೀನಿ. ಎದಳೆ ಇನ್ ಸಾಕು, ವಾಕಿಗೆ ಹೋಗು, ಒಂದ್ ಸ್ವಲ್ಪ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಬಡ್ಕಣ್ತೀನಿ. ಆದ್ರೂ ನನ್ ಮಾತಿ ಕೇಳಲ್ಲಮ್ಮ. ನೀನ್ ಎಷ್ಟ್ ಹೇಳಿರೋ ಅಷ್ಟೇ, ಅವಳೆ ತಲೆಗೆ ಹಾಕಣಲ್ಲ. ಸುಮ್ಕಿರು ನೀನು. ನೀನ್ ಯಾಕೆ ಹೇಳಕ್ ಹೋಗ್ತೀಯ ಅವಳಿಗೆ? ಸುಮ್ಮಗ್ ಬಾರಜ್ಜ, ಅವಳ ಜೊತೆ ನೀನೊಬ್ಬ ಸೇರ್ಕೊಂಡ್ಬಿಟ್ಟ ಇವಾಗ. ಇಬ್ರಾಳ್ಗೂ ಸರಿ ಆಗ್ಬಿಟ್ಟೈತತ್ಲಾಗಿ. ಸುಮ್ಮಗ್ ಕುತ್ಕ ಬರ್ರಿ ಸುಮ್ಕೆ. ಅದೇನ್ ರಂಗಜ್ಜ ನೋಡು, ನಾವ್ ಒಳ್ಳೇದು ಕೇಳಕ್ ಹೋದ್ರೆ ಈ ಅಜ್ಜಿ ನೋಡು ನಮ್ ಇಬ್ರಾಳ ಮೇಲೆ ಹೆಂಗ್ ರೇಖಾಡಿದೈತಂತ. ಏನಾರ ಮಾಡ್ಕೊಳ್ಳಿ ಬಿಡು. ಶುಗರ್ BP ಜಾಸ್ತಿ ಆಗ್ಬಿಟ್ಟು
ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗುತ್ತೆ ನೋಡು, ಅವಾಗ ಗೊತ್ತಾಗುತ್ತೆ ಈ ಅಜ್ಜಿಗೆ. ಇವಾಗ ಗೊತ್ತಾಗಲ್ಲ. ನಾವ್ ಹೇಳಿದ ಮಾತು ಕೇಳದಲ್ಲ ಇದ್ರೆ ಹಂಗೆ ಆಗುತ್ತಂತ ಈ ಅಜ್ಜಿಗೆ ಇನ್ನೂ ಗೊತ್ತಿಲ್ಲ. ಬಿಡು, ನೀನು ತಲೆ ಕೆಡಿಸ್ಕೊಬೇಡ. ನೋಡಿ ನೀನ್ ಹೆಂಗಿದೀಯಾ, ಆರೋಗ್ಯ ಎಲ್ಲ ಎಷ್ಟ್ ಚೆನ್ನಾಗಿ ನೋಡ್ಕೊಳ್ತೀಯ. ಹೆಂಗ್ ಕೆಲಸ ಮಾಡ್ತೀಯ. ಹುಡುಗರುಗಳು ನಿನ್ ಮುಂದೆ ಕೆಲ್ಸಕ್ಕೆ ನಿಂತ್ಕೊಂಡ್ರೆ ಎದರ್ಕೊಂಡು ಓಡೋಗ್ ಬಿಡ್ತಾರೆ, ಹಂಗ್ ಕೆಲಸ ಮಾಡ್ತೀಯ. ನಾನ್ ಬಿಡೆ ಅಮ್ಮಣ್ಣಿ, ನನ್ನ ಆರೋಗ್ಯದ ಬಗ್ಗೆ ಯಾರು ಕೆಮ್ಮಂಗಿಲ್ಲ, ಹಂಗಿದೀನಿ. ಹಂಗ್ ಕೆಲಸ ಮಾಡ್ತೀನಿ, ಹಂಗೆ ಊಟ ಮಾಡ್ತೀನಿ, ಹಂಗೆ ಆರೋಗ್ಯ ಚೆನ್ನಾಗಿ ನೋಡ್ಕೊಂಡಿದೀನಿ ನಾನು. ನಿಮ್ಮ ಅಜ್ಜಿ ಹಂಗ್ ನಾನೇನು ಅಯ್ಯ ಅನ್ಸಲ್ಲ ಕಣಮ್ಮ. ಅಂಕಿರಜ್ಜ, ನಾನ್ ಗೌರಜ್ಜಿಗೆ ಒಂಚೂರು ತಮಾಷೆ ಮಾಡ್ತಿದೀನಿ. ನೀನು ಅದನ್ನೇನೆ ಆ ಅಜ್ಜಿ ಮೇಲೆ ಹೇಳಕ್ ಹೋದ್ರೆ ಏನಿಲ್ಲ, ಆ ಅಜ್ಜಿ ರೇಗಾಡು, ಸುಮ್ಕಿರು. ಕಳೆ ಅಮ್ಮಣ್ಣಿ, ಆಡ್ಕ, ಅದೆಷ್ಟು ಆಡ್ಕೊಳ್ತೀಯ ಆಡ್ಕ. ಇವಾಗ ಗೊತ್ತಾಗಲ್ಲ ನಿನ್ಗೆ, ನನ್ನ ವಯಸ್ಸಾಗುತ್ತೆ ನೋಡು. ನೀನು ಮುದ್ಕಿ ಹಾಕ್ತೀಯ ನೋಡು, ಅವಾಗ ಗೊತ್ತಾಗುತ್ತೆ ನಿನ್ಗೂ. ಕೈ ನೋವು, ಕಾಲ್ ನೋವು, ಶುಗರು, BP ಇವೆಲ್ಲ ಬರುತ್ತೆ ನೋಡು, ಅವಾಗ ನಿನ್ಗೂ ಗೊತ್ತಾಗುತ್ತೆ ನನ್ ಕಷ್ಟ ಏನಂತ. ನಿಮ್ಮ ಅಜ್ಜನ ಜೊತೆ ಸೇರ್ಕೊಂಡ್ಬಿಟ್ಟು ನನಗೆ ಆಡ್ಕಡಕ್ ಬರ್ತೀಯ. ಗಳಜ್ಜಿ, ಗೌರಜ್ಜಿ, ತಮಾಷೆ ಮಾಡ್ದೆ ಕಣಜ್ಜಿ. ನಿನ್ ಜೊತೆ ತಮಾಷೆ ಮಾಡ್ಲಿಲ್ಲ ಅಂದ್ರೆ ಇನ್ ಯಾರ ಜೊತೆ ತಮಾಷೆ ಮಾಡದೆ ಹೇಳು. ನಮ್ಮಮ್ಮ ಏನು ಇಲ್ಲ ಮನೆ ಪಕ್ಕದಲ್ಲೇ ಬಂದ್ ಕುಂತೈತಾ. ನಮ್ಮೂರಿಗೆ ಹೋಗ್ಬೇಕು. ನಾನು ನಿನ್ಗೆ ನಮ್ಮ ಅಮ್ಮನ ಸ್ಥಾನ ಕೊಟ್ಟಿರೋದು. ನಿನಗ್ ಬಂದು ನಾನು ಮಾತಾಡ್ತಿಲ್ಲ ಅಂದ್ರೆ ದಿನಾಲೂ ನನಗ್ ಸಮಾಧಾನನೇ ಆಗಲ್ಲ. ಒಂದ್ ಗಳಿಗೆನಾರು ನಿನಗೆ ರೇಗಿಸ್ಕೊಂಡೆ ಹೋಗ್ಬೇಕು ನಾನು. ಹೋಗು, ಎರಡಿಕೆ ತಗೊಂಬ, ಎರಡಿಕೆ ಹಾಕೋಣ. ತಗಡಿಕೆ ಐತೆ, ತಡಿ ತಗೊಂಬರ್ತೀನಿ. ಈಗಳಜ್ಜ, ಬಾರಜ್ಜ ಮೊದ್ಲು ಮಕ ತಕೊಂಬಂದ ತಿಂಡಿ ತಿನ್ ಬಾರಜ್ಜ. ಒಳಗೆ ಎಲ್ಲ ನಾನು ಹೋಗ್ಬೇಕು. ಒಳಗೆ ಒಂದ್ ಸ್ವಲ್ಪ ಬೇಗ ತಿಂಡಿ ಹಾಕಂಬ. ಅಲ್ಕಣೆ, ಆ ಹುಡುಗ ಎತ್ಲಾಗೋದ್ನೆ ಕುಮಾರಣ್ಣ ಮಂತಾವ್ ಇದಾನ ಅವನು. ನನಗೂ ಗೊತ್ತಿಲ್ಲ ಕಣಜ್ಜ, ಏನ್ ಟ್ಯಾಕ್ಟ್ರಿಗೆ ಹೋಗಿದಾನೋ ಏನ್ ಮಂತಾವ್ ಇದಾನಪ್ಪ, ಒಂದು ಗೊತ್ತಿಲ್ಲ. ನೋಡಂತಡಿ, ಸರೋಜಮ್ಮ ಕೇಳ್ತೀನಿ, ಗೊತ್ತಾಗುತ್ತೆ ಎಲ್ಲಿದಾನ ಏನ ಅಂತ. ಅಮ್ಮಣಿ, ಸರೋಜಮ್ಮ, ಸರೋಜಮ್ಮ, ಅಮ್ಮಣಿ, ನಿಮ್ ಮಾಮಂಗ್ ತಿಂಡಿ ಹಾಕಂಬಾರಮ್ಮ, ನಿಮ್ ಮಾಮ್ ಬಂದೈತೆ. ಅಮ್ಮಣಿ, ನೇತ್ರಮ್ಮ, ಬಾರಮ್ಮ ಕುತ್ಕಬ, ತಿಂಡಿ ತಿನ್ನನ್ ಬಾರೆ ಅಮ್ಮಣಿ. ಗಜ, ನಾನು ಇವಾಗಿನ್ನು ದೋಸೆ ಒಯ್ದಿದ್ದೆ, ದೋಸೆ ತಿನ್ಕೊಂಬಂದೆ. ಇನ್ನೇನ್ ಮಾಡೋಣ ಮಂತ ಕುಂತು ಕುಂತು ನನಗೂ ಬೇಜಾರಾಗ್ತಿತ್ತಲ್ಲ, ಅದಕ್ಕೆ ಹೊರಗಳಿಗೆ ಗೌರಜ್ಜಿಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನೀನ್ ತಿಂಡಿ ತಿನ್ನೀನು ತಗೊಳಮ್ಮ, ತಿಂಡಿ ತಿನ್ನು. ಮಣಿ, ಇದು ಯಾತೆ ಮಾಡ್ಕೊಂಡ್ ಬಂದಿದ್ಯಾ? ಪೂರಿ ಮಾಡ್ಕೊಂಡ್ ಬಂದಿದ್ಯಾನಮ್ಮ. ಕಣಮ್ಮ, ನಿನ್ನೆ ನೀವು ಸಂತೆಗೆ ಹೋಗಿದ್ರಿ ನೋಡಿ, ತರಕಾರಿ ಎಲ್ಲ ತಗೊಂಬಂದಿದ್ರಿ. ತರಕಾರಿ ಸಾಗು ಮಾಡ್ಬಿಟ್ಟು ಪೂರಿ ಮಾಡಿದ್ದೆ ಕಣಮ್ಮ. ಹೋಗತ್ಲಾಗಿ ಇವೆಲ್ಲ ಏನಕ್ ಮಾಡಕ್ ಹೋಗ್ತೀಯಮ್ಮ, ನನಗೆ ಆಗಲ್ಲ. ಗ್ಯಾಸ್ಟ್ರಿಕ್ ಆಗಂಗ ಆಗುತ್ತಂತ ನಿನ್ಗೂ ಚೆನ್ನಾಗ್ ಗೊತ್ತು. ಆದ್ರೂ ನೀನ್ ಮಾಡ್ತೀಯಲ್ಲಮ್ಮ. ನೋಡು, ನನಗೆ ಇವೆಲ್ಲ ತಿನ್ಬಿಟ್ರೆ ಎಣ್ಣೆಲ್ ಕರ್ದಿರೋದು ಅವೆಲ್ಲ ತಿಂದ್ರೆ ಅದೆಲ್ಲ ಉರಿಯಂಗ ಆಗುತ್ ಕಣಮ್ಮ, ಗ್ಯಾಸ್ಟ್ರಿಕ್ ಆಗಂಗ ಆಗ್ಬಿಟ್ಟು. ಸುಮ್ನೆ ರೊಟ್ಟಿ ಗಿಟ್ಟಿ ಸುಟ್ಟಿದ್ರು ಆಗ್ತಿತ್ತಮ್ಮ. ಒಂದ್ ಸ್ವಲ್ಪ ಕಾಯಿ ಚಟ್ನಿನೂ ಏನಾರ ಮಾಡ್ಬಿಟ್ಟು ರೊಟ್ಟಿ ಸುಟ್ಟಿದ್ರೆ ಎಷ್ಟ್ ಚೆನ್ನಾಗಿರೋದು. ಇಲ್ಲ ಮುದ್ದೆ ಮಾಡ್ಬಿಟ್ಟು ನುಗ್ಗೆಕಾಯಿ ಸಾಂಬಾರ್ ಏನಾರ ಮಾಡಿದ್ರೆ ಆಗ್ತಿರಲ್ವೇನಮ್ಮ. ನಿಮ್ ಹಿತ್ಲ ಗಿಡದಲ್ಲಿ ಆ ನುಗ್ಗೆಕಾಯಿ ಮರದಲ್ಲಿ ಎಲ್ಲ ನುಗ್ಗೆಕಾಯಿ ಬಿಟ್ಟವೆ, ಸುಮ್ನೆ ಒಣಗೋಗ್ತವೆ. ಮಾಡಿದ್ರೆ ಆಗ್ತಿರಲ್ವಾ? ಇಲ್ಲ ನುಗ್ಗೆಕಾಯಿ ಸೊಪ್ಪು ತಗೊಂಡು ಬಸ್ಸಾರು ಏನಾರ ಮಾಡಿದ್ರೆ ಇವೆಲ್ಲ ಮಾಡ್ಕೊಂಡ್ ಕೂತ್ಕೊಡ್ತೀಯಮ್ಮ. ಇವು ತಿನ್ನಕ್ಕಾಗಲ್ಲ, ಏನಿಲ್ಲ ನನಗೆ. ಏನು ಆಗಲ್ಲ ಕಡೆ, ತಿನ್ನೋದ ಏನು ಆಗಲ್ಲ. ಅಪರೂಪಕ್ಕೊಂದ್ ದಿವಸ ತಿಂದ್ರೆ ಅದೇನಾಗುತ್ತೆ. ಸುಮ್ಮ ಕೂಕಳೆ, ನೀನೇನೋ ಮಾತಾಡ್ತೀಯ ನೀನು. ಮಂತ ಕೂತ್ಕೊಡ್ತೀಯ, ನಿನ್ಗೇನು ಅನ್ಸಲ್ಲ. ನನಗಿಲ್ಲಿ ತೋಟದಲ್ಲಿ ಹೊಲದಲ್ಲಿ ಕೆಲಸ ಮಾಡೋರ್ಗೆ ಈ ಪೂರಿ ಸಾಗು ಇವೆಲ್ಲ ತಿಂಡಿ ಎಲ್ಲ ಆಗಲ್ಲ ಕಡೆ, ನಿನಗ್ ಗೊತ್ತಾಗಲ್ಲ. ಬಿಗ್ಯಾಗ ಮುದ್ದೆನೋ ರೊಟ್ಟಿನೂ ಇರ್ಬೇಕು. ನೀನೇನು ನೀನು ಮಾತಾಡೋದು. ಓಯ್, ಏನ್ ಮಾಡೋದು ಹೇಳು. ಆ ಪಾಪ ಬೇರೆ ಒಂದೇ ಸಮನೆ ಆಟ ಮಾಡ್ತಿದ್ದ. ನೀನ್ ಹೇಳ್ದಾಗೇನೆ ನುಗ್ಗೆಕಾಯಿ ಕುಯ್ಕೊಂಬಂದ್ಬಿಟ್ಟು ನಾನು ನುಗ್ಗೆಕಾಯಿ ಸಾಂಬಾರ ಮಾಡೋಣ ಅನ್ಕೊಂಡಿದ್ದೆ. ಮುದ್ದೆ ಮಾಡಿ ಅನ್ನ ಮಾಡಿ ನುಗ್ಗೆಕಾಯಿ ಸಾಂಬಾರ್ ಮಾಡೋಣ ಅಂತಾನೆ ಅಡಿಗೆ ಮಾಡೋಣ ಅನ್ಕೊಂಡಿದ್ದೆ. ಅಷ್ಟಲ್ಲ ಪಾಪ ಇದ್ದವನು ನೇತ್ರತ್ತೆ ದೋಸೆ ಹೋಯ್ತೈತೆ, ನನಗೇನಾರ ಮಾಡ್ಕೊಡಮ್ಮ ಅಂತ ಒಂದೇ ಸಮನೆ ಆಟ ಮಾಡ್ದ. ಅದಕ್ಕೆ ಇನ್ನೇನ್ ತರಕಾರಿ ಇತ್ತಲ್ಲ, ಸಾಗು ಮಾಡ್ಬಿಟ್ಟು ಪೂರಿ ಮಾಡ್ದೆ ಕಣಮ್ಮ. ತಿನ್ನಿ, ಇವತ್ತು ಒಂದ್ ದಿವಸ ಏನು ಆಗಲ್ಲ. ಈಗಳಮ್ಮ ನೇತ್ರಮ್ಮ, ನೀವು ತಿಂಡಿ ಮಾಡ್ಕೊಂಡು ತಿಂದ್ರಿ. ನನ್ನ ವಯಸ್ಸಿಗೂ ಆ ಮಗಿನ ವಯಸ್ಸಿಗೂ ಬಿಡುತ್ತೆ. ನಿಮ್ಗೆ ಏನಂದ್ರೆ ತಿಂಡಿ ತಿನ್ನಕ್ಕೆ ಖುಷಿ, ನನಗೆ ತಿಂಡಿ ಸೇರಲ್ಲ. ಅದಕ್ಕೆ ನಾನು ಹೇಳದ್ ಕೇಳ್ರಿ, ಇಲ್ಲಿ ನೀವ್ ಮಾಡ್ಕೊಂಡು ತಿನ್ರಿ, ನನಗೇನು ಬೇಜಾರಿಲ್ಲ. ಆದ್ರೆ ನನಗೊಂದ್ ಸ್ವಲ್ಪ ಮುದ್ದೆನೋ ರೊಟ್ಟಿನೋ ಏನಾರ ಮಾಡ್ಕೊಟ್ಬಿಡಮ್ಮ. ಅಲ್ಕಡಮ್ಮ, ಸರೋಜಮ್ಮ, ಆ ಹುಡುಗಿ ಎತ್ಲಾಕ್ ಹೋದಾನಮ್ಮ ಕುಮಾರಣ್ಣ. ಮಂತ ವಿಧಾನ ಅವನು ವಿಧಾನ ಏನಾರ ಟ್ಯಾಕ್ಟ್ರಿ ಇಕ್ಟ್ರಿಗೆಲ್ಲಾರ ಹೋಗಿದಾನಮ್ಮ. ಅವನು ಬಾಡಿಗೆಗೆ ಹೋಗಿದ್ದಾನ ಮಮ್ಮ. ಯಾತ ಏನಂತ ಗೊತ್ತಿಲ್ಲ. ಒಟ್ನಲ್ಲಿ ಏನೋ ಯಾರೋ ಫೋನ್ ಮಾಡಿದ್ರು. ಒಟ್ನಲ್ಲಿ ಟ್ಯಾಕ್ಟ್ರಿ ಮಾತ್ರ ಮಂತಾವಲೆ ನಿಂತೈತೆ, ಪಕ್ಕದಲ್ಲೇ ನಿಂತೈತೆ. ಏನೋ ಹೋಗಲ್ಲ ಅಂತ ಏನೋ ಹೇಳ್ತಿದ್ರು. ಏನೋ ಟ್ಯಾಕ್ಟ್ರಿಗೆ ಏನೋ ಆಯಿಲ್ ಏನೋ ಕಡಿಮೆ ಆಗೈತೆ. ಆಯಿಲ್ ಅಂತಿದ್ರೆ ಡೀಸೆಲ್ ಅಂತಿದ್ರು, ನನಗೆ ಗೊತ್ತಿಲ್ಲ ಕಣಮ್ಮ. ಏನೋ ಕಡಿಮೆ ಆಗೈತೆ, ನಾಳೆ ನಾಡದಿಂದ ಬರ್ತೀನಿ, ಇವತ್ತೊಂದ್ ದಿವಸ ಬರಲ್ಲ ಅಂತ ಏನೋ ಹೇಳ್ದಂಗಿತ್ತು. ಮಂತವಿಲ್ಲ, ಎಲ್ಲೋದ್ರ ಏನೋ. ಮಮ್ಮ ಹಿಂಗ್ ಕೇಳ್ತಿದ್ರ, ಅವರಿಗೆ ಏನಾರ ಕೆಲ್ಸ ಆಗ್ಬೇಕಿತ್ತ? ಯಾತು ಇಲ್ಲ ಕಣಮ್ಮ, ಏನೋ ಒಂದ್ ಸ್ವಲ್ಪ ಅಂತವೇನೋ ಮಾತಾಡ್ಬೇಕಿತ್ತು, ಅದಕ್ಕೆ ಕೇಳ್ದೆ. ಸರಿ ಕಣ, ಆಯ್ತು ಬಿಡು. ಅವ್ನು ಬಂದಾದ್ಮೇಲೆ ಅದೇನು ಮಾತಾಡ್ತೀನಿ ನಾನು. ಇವನ್ ಎತ್ಲಾಕ್ ಹೋದ ಸಣ್ಣ ಅವ್ನ ಪಾಪ. ತಿನ್ನ ಅವನು ತಿಂಡಿ ತಿನ್ನೇನಮ್ಮ ಅವನು. ಅಮ್ಮಮ್ಮ ತಿಂಡಿ ತಿನ್ಕೊಂಡು ಅಲೆ ನಮ್ಮ
ಪಾಪನ ಹತ್ರ ಇವನ್ ಚಂದು ಹತ್ರ ಹೋಗಿ ಆಟ ಆಡ್ತಿದ್ದಾನೆ. ಅಲ್ಲಿ ನೇತ್ರಕ್ಕನ ಮಂತವ ಅಲ್ಲಿ ನೆರಳೈತ್ ನೋಡು, ಅಲ್ಲಿ ಗಸಗಸೆ ಮರದ ನೆರಳಲ್ಲಿ ಆಟ ಆಡ್ತಿದ್ದಾರೆ. ಅಲ್ಲೇ ಆಟ ಆಡ್ಲಿ ಅಂತ ನಾನು ಸುಮ್ಮನಾಗಿದ್ದೀನಿ.